ಕನ್ನಡ ಚಿತ್ರರಂಗದಲ್ಲಿ ಆಗಿರ್ತಿರ್ತಕ್ಕಂಥ ಘಟನೆಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಏನು ಹೇಳ್ತೀರಿ ದರ್ಶನ್ ಅವರ ಈ ಒಂದು ಕೊಲೆ ಪ್ರಕರಣದ ಕೇಸ್ ಬಗ್ಗೆ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ? ನಾನು ಕಾನೂನು ತಜ್ಞನೂ ಅಲ್ಲ, ಪೊಲೀಸು ಅಲ್ಲ, ಕೋರ್ಟು ಅಲ್ಲ. ಅದೆಲ್ಲೂ ಇದೆ, ಅದಕ್ಕೆ ಒಂದು ವ್ಯವಸ್ಥೆ ಇದೆ. ವ್ಯವಸ್ಥೆ ನಿಷ್ಪಕ್ಷಪಾತಿಯಾಗಿ ಕೆಲಸ ಮಾಡ್ತಾ ಇದೆ. ಅದು ಏನು ನಿರ್ಣಯ ತಗೊಳುತ್ತೋ ಅದಕ್ಕೆಲ್ಲರೂ ನಾವೆಲ್ಲರೂ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಅದು ಬಿಟ್ಟು ನಾನು ಅದರ ಬಗ್ಗೆ ಮಾತಾಡೋದು ಬೇಕಾದಷ್ಟು ವಿಷಯ. ಇವಾಗ ನೀಟ್ ಸಮಸ್ಯೆ, ಈಗಲೂ ಅದೇ ಹೇಳ್ತಾ ಇದೆ. ನೀಟ್ ಸಮಸ್ಯೆ ಇದೆ, ಕೃಷಿ ಸಮಸ್ಯೆ ಇದೆ, MSP ಸಿಗ್ತಾ ಇಲ್ಲ, ನಿರುದ್ಯೋಗದ ಸಮಸ್ಯೆ ಇದೆ, ಹಣದುಬ್ಬರ ಇದೆ, ಬೇಕಾದಷ್ಟು ಸಮಸ್ಯೆಗಳು ದೇಶದಲ್ಲಿ ಇದೆ. ಸೊ ಅದ್ರ ಬಗ್ಗೆ ಎಲ್ಲರೂ ಮಾತಾಡಬೇಕು. ನೀವು ಎಲ್ಲರೂ ಮತದಾರರೆಲ್ಲರೂ ಮಾತಾಡಬೇಕು, ಮಾಧ್ಯಮಗಳಿಗೂ ಮಾತಾಡಬೇಕು. ಕನ್ನಡ ಚಿತ್ರರಂಗದಲ್ಲಿ ಆಗಿರ್ತಿರ್ತಕ್ಕಂಥ ಘಟನೆಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಏನು ಹೇಳ್ತೀರಿ ದರ್ಶನ್ ಅವರ ಈ ಒಂದು ಕೊಲೆ ಪ್ರಕರಣದ ಕೇಸ್ ಬಗ್ಗೆ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ? ನಾನು ಕಾನೂನು ತಜ್ಞನೂ ಅಲ್ಲ, ಪೊಲೀಸು ಅಲ್ಲ, ಕೋರ್ಟು ಅಲ್ಲ. ಅದೆಲ್ಲೂ ಇದೆ, ಅದಕ್ಕೆ ಒಂದು ವ್ಯವಸ್ಥೆ ಇದೆ. ವ್ಯವಸ್ಥೆ ನಿಷ್ಪಕ್ಷಪಾತಿಯಾಗಿ ಕೆಲಸ ಮಾಡ್ತಾ ಇದೆ. ಅದು ಏನು ನಿರ್ಣಯ ತಗೊಳುತ್ತೋ ಅದಕ್ಕೆಲ್ಲರೂ ನಾವೆಲ್ಲರೂ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಅದು ಬಿಟ್ಟು ನಾನು ಅದರ ಬಗ್ಗೆ ಮಾತಾಡೋದು ಬೇಕಾದಷ್ಟು ವಿಷಯ. ಇವಾಗ ನೀಟ್ ಸಮಸ್ಯೆ, ಈಗಲೂ ಅದೇ ಹೇಳ್ತಾ ಇದೆ. ನೀಟ್ ಸಮಸ್ಯೆ ಇದೆ, ಕೃಷಿ ಸಮಸ್ಯೆ ಇದೆ, MSP ಸಿಗ್ತಾ ಇಲ್ಲ, ನಿರುದ್ಯೋಗದ ಸಮಸ್ಯೆ ಇದೆ, ಹಣದುಬ್ಬರ ಇದೆ, ಬೇಕಾದಷ್ಟು ಸಮಸ್ಯೆಗಳು ದೇಶದಲ್ಲಿ ಇದೆ. ಸೊ ಅದ್ರ ಬಗ್ಗೆ ಎಲ್ಲರೂ ಮಾತಾಡಬೇಕು. ನೀವು ಎಲ್ಲರೂ ಮತದಾರರೆಲ್ಲರೂ ಮಾತಾಡಬೇಕು, ಮಾಧ್ಯಮಗಳಿಗೂ ಮಾತಾಡಬೇಕು. ಕನ್ನಡ ಚಿತ್ರರಂಗದಲ್ಲಿ ಆಗಿರ್ತಿರ್ತಕ್ಕಂಥ ಘಟನೆಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಏನು ಹೇಳ್ತೀರಿ ದರ್ಶನ್ ಅವರ ಈ ಒಂದು ಕೊಲೆ ಪ್ರಕರಣದ ಕೇಸ್ ಬಗ್ಗೆ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ? ನಾನು ಕಾನೂನು ತಜ್ಞನೂ ಅಲ್ಲ, ಪೊಲೀಸು ಅಲ್ಲ, ಕೋರ್ಟು ಅಲ್ಲ. ಅದೆಲ್ಲೂ ಇದೆ, ಅದಕ್ಕೆ ಒಂದು ವ್ಯವಸ್ಥೆ ಇದೆ. ವ್ಯವಸ್ಥೆ ನಿಷ್ಪಕ್ಷಪಾತಿಯಾಗಿ ಕೆಲಸ ಮಾಡ್ತಾ ಇದೆ. ಅದು ಏನು ನಿರ್ಣಯ ತಗೊಳುತ್ತೋ ಅದಕ್ಕೆಲ್ಲರೂ ನಾವೆಲ್ಲರೂ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಅದು ಬಿಟ್ಟು ನಾನು ಅದರ ಬಗ್ಗೆ ಮಾತಾಡೋದು ಬೇಕಾದಷ್ಟು ವಿಷಯ. ಇವಾಗ ನೀಟ್ ಸಮಸ್ಯೆ, ಈಗಲೂ ಅದೇ ಹೇಳ್ತಾ ಇದೆ. ನೀಟ್ ಸಮಸ್ಯೆ ಇದೆ, ಕೃಷಿ ಸಮಸ್ಯೆ ಇದೆ, MSP ಸಿಗ್ತಾ ಇಲ್ಲ, ನಿರುದ್ಯೋಗದ ಸಮಸ್ಯೆ ಇದೆ, ಹಣದುಬ್ಬರ ಇದೆ, ಬೇಕಾದಷ್ಟು ಸಮಸ್ಯೆಗಳು ದೇಶದಲ್ಲಿ ಇದೆ. ಸೊ ಅದ್ರ ಬಗ್ಗೆ ಎಲ್ಲರೂ ಮಾತಾಡಬೇಕು. ನೀವು ಎಲ್ಲರೂ ಮತದಾರರೆಲ್ಲರೂ ಮಾತಾಡಬೇಕು, ಮಾಧ್ಯಮಗಳಿಗೂ ಮಾತಾಡಬೇಕು. ಕನ್ನಡ ಚಿತ್ರರಂಗದಲ್ಲಿ ಆಗಿರ್ತಿರ್ತಕ್ಕಂಥ ಘಟನೆಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಏನು ಹೇಳ್ತೀರಿ ದರ್ಶನ್ ಅವರ ಈ ಒಂದು ಕೊಲೆ ಪ್ರಕರಣದ ಕೇಸ್ ಬಗ್ಗೆ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ? ನಾನು ಕಾನೂನು ತಜ್ಞನೂ ಅಲ್ಲ, ಪೊಲೀಸು ಅಲ್ಲ, ಕೋರ್ಟು ಅಲ್ಲ. ಅದೆಲ್ಲೂ ಇದೆ, ಅದಕ್ಕೆ ಒಂದು ವ್ಯವಸ್ಥೆ ಇದೆ. ವ್ಯವಸ್ಥೆ ನಿಷ್ಪಕ್ಷಪಾತಿಯಾಗಿ ಕೆಲಸ ಮಾಡ್ತಾ ಇದೆ. ಅದು ಏನು ನಿರ್ಣಯ ತಗೊಳುತ್ತೋ ಅದಕ್ಕೆಲ್ಲರೂ ನಾವೆಲ್ಲರೂ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಅದು ಬಿಟ್ಟು ನಾನು ಅದರ ಬಗ್ಗೆ ಮಾತಾಡೋದು ಬೇಕಾದಷ್ಟು ವಿಷಯ. ಇವಾಗ ನೀಟ್ ಸಮಸ್ಯೆ, ಈಗಲೂ ಅದೇ ಹೇಳ್ತಾ ಇದೆ. ನೀಟ್ ಸಮಸ್ಯೆ ಇದೆ, ಕೃಷಿ ಸಮಸ್ಯೆ ಇದೆ, MSP ಸಿಗ್ತಾ ಇಲ್ಲ, ನಿರುದ್ಯೋಗದ ಸಮಸ್ಯೆ ಇದೆ, ಹಣದುಬ್ಬರ ಇದೆ, ಬೇಕಾದಷ್ಟು ಸಮಸ್ಯೆಗಳು ದೇಶದಲ್ಲಿ ಇದೆ. ಸೊ ಅದ್ರ ಬಗ್ಗೆ ಎಲ್ಲರೂ ಮಾತಾಡಬೇಕು. ನೀವು ಎಲ್ಲರೂ ಮತದಾರರೆಲ್ಲರೂ ಮಾತಾಡಬೇಕು, ಮಾಧ್ಯಮಗಳಿಗೂ ಮಾತಾಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.